ನಟಿ ಶ್ರುತಿ ಹಾಸನ್ ತಮ್ಮ ಬದುಕಿನ ಅತ್ಯಂತ ನೋವಿನ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ. ತಾವು ದತ್ತು ಪಡೆದಿದ್ದ ಆಸ್ಲನ್ ಎಂಬ ಬೆಕ್ಕಿನ ಮರಿಯನ್ನ ದೂರ ಮಾಡುವ ಪರಿಸ್ಥಿತಿ ಅವರಿಗೆ ಬಂದೊದಗಿದೆ. ತೀವ್ರ ಅಲರ್ಜಿ ಸಮಸ್ಯೆಯಿಂದಾಗಿ ಅವರು ಈ ಕಠಿಣ ನಿರ್ಧಾರ ಕೈಗೊಂಡಿದ್ದಾರೆ. ಪ್ರಾಣಿ ಪ್ರಿಯೆಯಾಗಿರುವ ಶ್ರುತಿಯ ಈ ನಿರ್ಧಾರ ಅವರ ಮನಸ್ಸಿಗೆ ಭಾರಿ ಆಘಾತ ಹಾಗೂ ಬೇಸರ ತಂದಿದೆ. ಈ ಬಗ್ಗೆ ಬರೆದುಕೊಂಡಿದ್ದಾರೆ. ಶ್ರುತಿ ಹಾಸನ್ 3 ತಿಂಗಳ ಹಿಂದೆ ಆಸ್ಲನ್ ಎಂಬ ಪರ್ಷಿಯನ್ ತಳಿಯ ಬೆಕ್ಕಿನ ಮರಿಯನ್ನ ದತ್ತು ಪಡೆದಿದ್ರು. ಮನೆಯಲ್ಲಿ ಈಗಾಗಲೇ ಕ್ಲಾರಾ ಎಂಬ ಬೆಕ್ಕಿತ್ತು. ಆಸ್ಲನ್ ಬಂದ 2 ದಿನಗಳಲ್ಲಿ ಶ್ರುತಿಗೆ ತೀವ್ರ ಮುಖದ ಮೇಲೆ ದದ್ದುಗಳು ಮತ್ತು ಬೊಕ್ಕೆಗಳು ಕಾಣಿಸಿಕೊಂಡವು. ಪರೀಕ್ಷಿಸಿದ ಚರ್ಮರೋಗ ವೈದ್ಯರು ಬೆಕ್ಕಿನ ರೋಮ ಮತ್ತು ಜೊಲ್ಲಿನಿಂದ ಅಲರ್ಜಿಯಾಗ್ತಿದೆ ಎಂದು ತಿಳಿಸಿದ್ರು. ಇದು ಶ್ರುತಿಗೆ ದೊಡ್ಡ ಆಘಾತ ತಂದಿದೆ. ಬೆಕ್ಕನ್ನು ಬಿಟ್ಟುಕೊಡಲು ಶ್ರುತಿಗೆ ಮನಸ್ಸಿರಲಿಲ್ಲ. ಅವರು ಏರಿ ಪ್ಯೂರಿಫೈಯರ್ ಅಳವಡಿಸಿದ್ರು. ಬೆಕ್ಕಿನ ರೋಮವನ್ನು ಟ್ರಿಮ್ ಮಾಡಿಸಿದ್ರು. ನಿರಂತರವಾಗಿ ಔಷಧಿಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದ್ರು. ಆದರೆ ಯಾವುದೇ ಪ್ರಯತ್ನ ಫಲ ನೀಡಲಿಲ್ಲ. ಪ್ರಯಾಣ ಮುಗಿಸಿ ಮನೆಗೆ ಬಂದಾಗಲೆಲ್ಲ ಅಲರ್ಜಿ ಹೆಚ್ಚಾಗ್ತಿತ್ತು. ಬೆಕ್ಕನ್ನ ಮುಟ್ಟಿದ್ರೆ ಕೈ ತೊಳೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದು ಅವರ ಕೆಲಸ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಿತ್ತು. ಇನ್ನು ಇದೇ ರೀತಿಯಾಗಿ ಶ್ರುತಿಯವರು ಕೊನೆಗೆ ಶ್ರುತಿ ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಆಸ್ಲನ್ ಅನ್ನ ಅದರ ಹಳೆಯ ಮಾಲೀಕರಿಗೆ ಹಿಂತಿರುಗಿಸಿದ್ರು. ನನ್ನ ಅಲರ್ಜಿಯಿಂದಾಗಿ ನಾನು ಸೋತು ಹೋದೆ. ಪ್ರಾಣಿಗಳಿಗೆ ಪರಿಸ್ಥಿತಿಯನ್ನು ವಿವರಿಸಿ ವಿದಾಯ ಹೇಳಲು ಸಾಧ್ಯವಿಲ್ಲ. ಇದು ಅತ್ಯಂತ ಹೃದಯ ವಿದ್ರಾವಕ ಸಂಗತಿ ಎಂದು ಶ್ರುತಿ ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ. ಈಗ ಆಸ್ಲನ್ಗೆ ಹೊಸ ಪ್ರೀತಿಯ ಮನೆ ಹುಡುಕುವ ಕೆಲಸ ನಡೆಯುತ್ತಿದೆ. ಕಿಚನ್ ಫೈಟ್ Oh my god. Can we stop fighting? Aslan, you legit look scary. What the hell? Friends? Okay, no. Fine. Sorry. Aslu running and catching! What the hell?